ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್. ನೋಡಿ ಫ್ರೆಂಡ್ಸ್, ನಾವೀಗ ನೇರಳೆ ಮರದ ಹತ್ರ ಹೋಗ್ತಾ ಇದ್ವಿ. ನಮ್ಮನೆ ಹತ್ರ ತುಂಬ ನೇರಳೆ ಹಣ್ಣಾಗಿದೆ. ಇದು ಶುಗರ್ ಪೇಷಂಟಿಗೆ ತುಂಬ ಒಳ್ಳೆಯದಂತೆ. ಹಾಗಾಗಿ ನಮ್ಮನೆ ಹತ್ರ ಒಬ್ಬರು ಬೇಕಂತೆ, ಹಾಗಾಗಿ ಅವ್ರಿಗೆ ಕೊಯ್ದು ಕೊಡುವಂತ ಹೋಗ್ತಾ ಇದ್ವಿ. ನೋಡಿ ಎಷ್ಟಪ್ಪ ರಾಶಿ ಅಂದರೆ ರಾಶಿಯಾಗಿದೆ, ತುಂಬ ರುಚಿ 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 ಇದೆ. ಮತ್ತು ಇದು ತುಂಬ ದೊಡ್ಡದಿದೆ ನೋಡಿ. ಕೆಲವುದೆಲ್ಲ ಕಾಯಿ ಅಷ್ಟೇ, ಹಣ್ಣಾಗಲಿಲ್ಲ. ಇವಾಗ ನೇರಳೆ ಹಣ್ಣು ಆಗೋ ಸೀಸನ್ ಅಲ್ವಾ, ಹಾಗಾಗಿ ನೋಡಿ ಅಲ್ಲಿ ನೋಡಿ ರಾಶಿ 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 ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ನೋಡಿ ಕೊಯ್ತಾ ಇದ್ವಿ, ಎಷ್ಟಿಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ. ಅದು ಸ್ವಲ್ಪ ಅಲ್ಲಿ ಕತ್ಲೆ ಥರದ್ದು ಕಾಣ್ತಾ ಇದೆ, ತುಂಬ ಗಿಡ ಇತ್ತಲ್ವಾ, ಹಾಗಾಗಿ ನೋಡಿ ಎಷ್ಟು ರಾಶಿ ಆಗಿದೆ. ಹಾಗೆ ಮತ್ತು ಬೇಸಿಗೆ ಅಲ್ಲ, ಇದು ಜ್ಯೂಸ್ ಸಹ ಒಳ್ಳೆ ಆಗುತ್ತೆ ಕುಡಿಲಿಕ್ಕೆ. ನೀವು ಸಹ ನಿಮ್ಮ ಮನೆ ಹತ್ರ ಇದು ನೀವು ಟ್ರೈ ಮಾಡಿ ಒಂದ್ಸಲ. ನಾವು ಜ್ಯೂಸ್ ಮಾಡೋದು ಹೇಗಂತ ಇನ್ನೊಂದು ಸಲ ತೋರಿಸ್ತೇವೆ. ನೋಡಿ ಹಣ್ಣು ನೋಡಿ ಎಷ್ಟು ದೊಡ್ಡದಿದೆ ಅಲ್ವಾ, ತುಂಬ ಸ್ವೀಟ್ ಇದೆ. ಮತ್ತು ಇದು ನೋಡಿ ಹೇಗಿದೆ ನೋಡಿ ಹಣ್ಣು. ಹಾಗೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಬೈಂದೂರು ತೇರು ನೋಡಲಿಕ್ಕೆ ಹೋಗಿದ್ವಿ. ನೋಡಿ ತೇರು ಹೇಗಿದೆ ಅಲ್ವಾ. ನಮಗೆ ಇದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು, ಯಾಕಂದರೆ ನಮ್ಮೂರಲ್ಲಿ ತೇರು ಈ ಥರ ಇಲ್ಲ, ಬೇರೆ ಥರ ಇದೆ ತೇರು. ಹಾಗೆ ನೋಡಿ ದೇವಸ್ಥಾನಲ್ಲೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು. ಜನ ಜಾಸ್ತಿ ಇರಲಿಲ್ಲ ನಾವು ಹೋದಾಗ. ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ಹೋಗಿದ್ದು. ದೇವಸ್ಥಾನದಲ್ಲೇ ಊಟ ಮಾಡಿದ್ವಿ. ಊಟ ಮಾಡಿ ಸ್ವಲ್ಪ ಅಲ್ಲೇ ತಿರುಗಾಡ್ಕೊಂಡೆಲ್ಲ ಬಂದ್ವಿ. ಸೊ ಜಾತ್ರೆ ಸಾಮಾನೆಲ್ಲ ಬಂದಿತ್ತು, ಅದೆಲ್ಲ ನೋಡಿ ಸ್ವಲ್ಪ ಬೇಕಾದೆಲ್ಲ ತೊಗೊಂಡು ಬಂದ್ವಿ. ತುಂಬ ಬಿಸಿಲಿತ್ತು, ಹಾಗಾಗಿ ಮೋಸ್ಟ್ಲಿ ಜನ ಕಮ್ಮಿ ಇದ್ದರು ಅಂತ ಅನ್ನಿಸ್ತದೆ. ನೋಡಿ ದೇವರು ಒಳಗೆ ಕೂಡಿಸಿದ್ದಾರೆ. ದೇವರಿಗೊಂದು ಕೈ ಮುಗಿದು ಹೊರಟಿದ್ದು ನಾವು, ಏನೆಲ್ಲ ಬೇಕಾದ ಐಟಮ್ಸ್ ತೊಗೊಂಡು. ಸಂಜೆ ಮತ್ತು ತುಂಬ ಜನ ಇರ್ತಾರೆ, ತೇರು ಎಳೆಯುವುದೇ ಸಂಜೆ ಅಲ್ವಾ, ಹಾಗಾಗಿ ನೋಡಿ ಇದು ಮಧ್ಯಾಹ್ನ ಹೊತ್ತು, ಅದಕ್ಕೆ ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ನೋಡಿ ತೇರು ಹೇಗಿದೆ ಅಂತ. ಈಗ ಮನೆಗೆ ಹೊರಟ್ವಿ ನಾವು ಇದನ್ನು ನೋಡಿಕೊಂಡು. ನೋಡಿ ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ಮನೇಲಿ ಹಲಸಿನ ಹಣ್ಣು ತಂದಿದ್ರು. ಅದ್ರ ಬೀಜ ನಾವು ದಾನಿ ಅಂತ ಹೇಳ್ತೇವೆ, ಹಲಸಿನ ಹಣ್ಣಿನ ದಾನಿ. ಸೊ ದಾನಿಯನ್ನು ಅಂತ ಹೇಳಿದ್ರೆ ಸಂಜೆ ಟೀ ಕುಡಿಲಿಕ್ಕೆ ಚೆನ್ನಾಗಾಗುತ್ತೆ. ಇದು ದಾನಿಯನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಟಿದ್ದಾವೆ, ತುಂಬ ಚೆನ್ನಾಗಾಗುತ್ತೆ ಇದು ಟೀ ಜೊತೆ ತಿನ್ನಲಿಕ್ಕೆ. ಹಾಗೆಯೇ ಟೈಮ್ ಪಾಸ್ಗೂ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ನೋಡಿ ಚೆಂದ ಬೇಯಬೇಕು, ಹಾಗೆಯೇ ಸ್ವಲ್ಪ ಹದ ಉಪ್ಪು ಹಾಕಿ ಬೇಯಿಸಬೇಕು. ಇವತ್ತು ನಮ್ಮನೇಲಿ ಸಂಜೆ ತಿಂಡಿಗೆ ಇದೇ ಸ್ನ್ಯಾಕ್ಸ್, ಇವತ್ತು ದಾನಿ ಬೇಯಿಸಿದ್ದು. ನೀವು ಈ ರೀತಿಯಾಗಿ ಬೇಯಿಸ್ತೀರ ಮನೆಯಲ್ಲಿ, ತುಂಬ ಚೆನ್ನಾಗಾಗುತ್ತೆ, ನೋಡಿ ಒಂದ್ಸಲ. ಹಾಗೆ ನೋಡಿ ಸಂಜೆ ನಮ್ಮ ತೋಟಕ್ಕೆ ಹೋಗಿದ್ವಿ, ಅಲ್ಲೇ ಅನಾನಸ್ ಆಗಿತ್ತು. ನೋಡಿ ವಿಚಿತ್ರ ಅನಿಸ್ತು ನಮಗೆ. ನೋಡಿ ಹೇಗಿದೆ ಅಲ್ವಾ ಅನಾನಸ್ಸು. ಅನಾನಸ್ ತುದಿಯಲ್ಲೆಲ್ಲ ಸಣ್ಣ ಸಣ್ಣ ಗಿಡ ಹುಟ್ಟಿದೆ, ಸ್ವಲ್ಪ ದೊಡ್ಡದು. ಅದ್ರ ಮೇಲೆ ನೆಡಬೇಕು, ಅದನ್ನು ತೆಗೆದು ಗಿಡ ಪುನಃ ಇನ್ನೊಂದು ಬೇರೆ ಗಿಡ ಮಾಡಲಿಕ್ಕೆ ಆಗುತ್ತಂತ ನೋಡಬೇಕು. ಪ್ರಕೃತಿ ವಿಸ್ಮಯ ಹೇಗಿದೆ ನೋಡಿ, ಎಲ್ಲ ವಿಚಿತ್ರವಾದ ಅನಾನಸ್. ಇದು ಫಸ್ಟ್ ಟೈಮ್ ಈ ಥರ ಅನಾನಸ್ ನೋಡಿದ್ದು ನಾವು. ನಮಗೂ ಆಶ್ಚರ್ಯ ಆಯಿತು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.